ನಂಬರ್ ಗೊತ್ತಾಯ್ತಾ? ಲಾಸ್ಟ್ ಹುಡ್ಕದೆ ವಿಯೆಟ್ನಾಮೀಸ್ ಡಾಂಗ್ 2,80,000 ವಿಚ್ ಈಸ್ ಈಕ್ವಲೆಂಟ್ ಟು 2,000 ರೂಪಾಯಿ ನಮಗೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಕರೆಂಟ್ಲಿ ನಾವಿದ್ದೀವಿ ವಿಯೆಟ್ನಾಮ್. ಸೊ ವಿಯೆಟ್ನಾಮಲ್ಲಿ ದನಾಂಗ್ ಅನ್ನೋ ಪ್ಲೇಸಲ್ಲಿ ಇದ್ದೀವಿ. ಸೊ ಹೋಚಿಮಿನ್ನಿಂದ ದನಾಂಗ್ಗೆ ಒಂದು ಫ್ಲೈಟ್ನ ತೊಗೊಂಡು ಸೊ ದನಾಂಗ್ಗೆ ಲ್ಯಾಂಡ್ ಆಗಿದ್ದೀವಿ. ಸೊ ಹೋಚಿಮಿನ್ನಲ್ಲಿ ಲೈಕ್ ರೂಮ್ ಎಲ್ಲ ವೆಕೇಟ್ ಮಾಡಿದ್ದು ಅರೌಂಡ್ 4 o'clock, ಯಾಕಂದರೆ ನಮ್ಮ ಫ್ಲೈಟ್ 7:30 ಆ್ಯಂಡ್ ಬೋರ್ಡಿಂಗ್ ಟೈಮ್ 6:55 ಇತ್ತು. ಸೊ ಬೇಗನೆ ಎದ್ದು ಫ್ರೆಶನ್ ಅಪ್ ಎಲ್ಲ ಆಗಿ ಏರ್ಪೋರ್ಟಿಗೆ ರೀಚ್ ಆಗಿ ಚೆಕ್-ಇನ್ ಎಲ್ಲ ಈಸಿಯಾಗಿ ಸ್ಮೂತಾಗಿ ಆಯಿತು. ಸೊ ನಾವು ದನಾಂಗ್ಗೆ ಲೈಕ್ ಹೋಚಿಮಿನ್ನಿಂದ ದನಾಂಗ್ಗೆ ಬಂದಿದ್ದು ವಿಯೆಟ್ ಜೆಟ್ ಏರ್ ಮುಖಾಂತರ. ಸೊ ಯಾವುದೇ ಡಿಲೇ ಏನೂ ಇರಲಿಲ್ಲ ಸದ್ಯ, ಯಾಕಂದರೆ ಬೆಂಗಳೂರಿಂದ ಲೈಕ್ ಕೊಚ್ಚಿಯಿಂದ ನಾವು ವಿಯೆಟ್ ಜೆಟ್ ಅಲ್ಲಿ ಬಂದಾಗ ಲೈಕ್ 2 hours ಡಿಲೇ ಇತ್ತು. ಸೊ ಈಗೇನು ಆಗಲಿಲ್ಲ ಆ ಥರ. ಸೊ ತುಂಬ ಚೆನ್ನಾಗಿದೆ. ಸೊ ವೆದರು ಅಷ್ಟೇ ಪ್ಲೆಸೆಂಟ್ ಆಗಿದೆ. ಸೊ ಇವತ್ತು ನಾವು ದನಾಂಗನ್ನ ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ದನಾಂಗಿಂದ 30 kilometers ದೂರದಲ್ಲಿ ಹೊಯಾನ್ ಅಂತ ಒಂದು ಪ್ಲೇಸ್ ಇದೆ. ಸೊ ಹೊಯಾನ್ಗೆ ಹೋಗಿ ಸೊ ಇವತ್ತೆಲ್ಲ ಹೊಯಾನ್ನ ಎಕ್ಸ್ಪ್ಲೋರ್ ಮಾಡಿ ನಾಳೆ ವಾಪಸ್ ದನಾಂಗ್ಗೆ ಬರ್ತೀವಿ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ ಇನ್ ವಿಯೆಟ್ನಾಮ್. ಗೊತ್ತಾಯ್ತಾ? ಲಾಸ್ಟ್ ಹುಡ್ಕದೆ ಅಲ್ಲೋ, ಅಟ್ಲೀಸ್ಟ್ ನಂಬರು ಯಾವ ಸೀಟ್ ಬುಕ್ ಮಾಡೋಣ ಗೊತ್ತಾ? ಫ್ಲೈಟ್ ಕೊನೆ ಸೀಟ್ ಚೆನ್ನಾಗಿರುತ್ತೆ. ಎಲ್ಲ ಇಳಿಬೇಕಾದ್ರೆ ಚಂದ ಲಾಸ್ಟಲ್ಲಿ. ದನಾಂಗಿಂದ ಹನಾಯ್ ಒಂದಿದೆ, ಹನಾಯಿಂದ ಕೋಲ್ಕತ್ತಾ ಒಂದೂವರೆ ಗಂಟೆ ಫ್ಲೈಟ್ ಜರ್ನಿನ ಮಾಡಿಕೊಂಡು ನಾವು ತಲುಪಿದ್ವಿ ದನಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹೋಚಿಮಿನ್ನಿಂದ ದನಾಂಗ್ಗೆ ಆಲ್ಮೋಸ್ಟ್ 950 kilometers ಏನೋ ಆಗುತ್ತೆ. ಸೊ ಈ ಒಂದು ದನಾಂಗ್ ಇಂದ ನಾವು ಹೊಯಾನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಹೊಯಾನ್ನ ಮುಗಿಸ್ಕೊಂಡು ನಾವು ವಾಪಸ್ ದನಾಂಗ್ ಬಂದು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಟ್ಯಾಕ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಪೂರ್ವ ಬುಕ್ ಮಾಡ್ತಿದ್ದಾಳೆ ಗ್ರ್ಯಾಬ್ ಆ್ಯಪಲ್ಲಿ. ಸೊ ಇಲ್ಲೂ ಅಷ್ಟೇ ಥೈಲ್ಯಾಂಡ್ ಥರನೇ ಗ್ರ್ಯಾಬ್ ಆ್ಯಪ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಟ್ಯಾಕ್ಸೀಸ್ ಅಥವಾ ಫುಡ್ ಬುಕ್ಕಿಂಗಿಗೆ ಗ್ರ್ಯಾಬ್ ಆ್ಯಪ್ನ ಯೂಸ್ ಮಾಡಬಹುದು. 3 ಲಕ್ಷ ಎಷ್ಟು ದನಾಂಗಿಂದ? 2,00,000 ಇಲ್ಲಿಂದ ಹೊಯಾನ್ಗೆ ಹೋಗೋಕ್ಕೆ ಎಷ್ಟು? 2,80,000 ರೂಪಾಯಿ. 3 ಲಕ್ಷ ರೌಂಡ್ ಆಫ್. ಸೊ ಇದನ್ನ ಇಂಡಿಯನ್ ರುಪೀಸ್ ಅನ್ಕೊಂಬೇಡಿ, ಇದು ಬಂದು ವಿಯೆಟ್ನಾಮೀಸ್ ಡಾಂಗ್ 2,80,000 ವಿಚ್ ಈಸ್ ಈಕ್ವಲೆಂಟ್ ಟು 2,000 ರೂಪಾಯಿ ನಮಗೆ. ಸೊ ಏನು ಮಾಡೋಕ್ಕಾಗಲ್ಲ, 30 kilometers ಅಲ್ವಾ, 10,000 ಎಕ್ಸ್ಟ್ರಾ ಕೊಡಬೇಕು. ಒಳಗೆ ಬರ್ತಾರೆ ಅಂದರೆ ಏರ್ಪೋರ್ಟ್ 10,000 ಕೊಡಬೇಕು. ಆಮೇಲೆ ಇನ್ನೊಂದು ಏನು ಅಂತಂದರೆ ಒಳಗಡೆ ಲೈಕ್ ಏರ್ಪೋರ್ಟ್ ಒಳಗಡೆ ನೀವು ಟ್ಯಾಕ್ಸಿ ಬುಕ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸ್ಟ್ರಾ 10,000 ಕೊಡಬೇಕು. ಒಂದು 40 - 50 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ.
ಹೋಟೆಲ್ ಅಥವಾ ಹೋಮ್ ಸ್ಟೇ ಅಂತ ಹೇಳ್ಬೋದು. ಸೊ ಅದು ಬಂದು ಬಾಂಗ್ಸ್ ಹೌಸ್ ಅಂತ. ಸೊ ಇದು ಬಾಂಗ್ಸ್ ಹೌಸ್. ಸೊ ಇದೇ ನಾವು ಉಳ್ಕೊಂಡಿರುವಂಥ ಹೋಮ್ ಸ್ಟೇ. ಸೊ ಬನ್ನಿ ಇದ್ರದ್ದು ಒಂದು ರೂಮ್ ಟೂರ್ನ ನೋಡ್ಕೊಬರೋಣ. ಇದು ನಾವು ಉಳ್ಕೊಂಡಿರುವಂಥ ಲೈಕ್ ಸ್ಟ್ಯಾಂಡರ್ಡ್ ರೂಮ್. ಸೊ ಇದು ಬೆಡ್. ಸೊ ನೀಟಾಗಿ ಟವಲ್ನ ಡೆಕೋರೇಟ್ ಮಾಡಿದ್ದಾರೆ. ಜೊತೆಗೆ ಟಿವಿ ಇದೆ, ಚೇರ್, ಟೇಬಲ್, ಬಾತ್ರೂಮ್. ಸಾಕು, ಚಿಕ್ಕದಾಗಿದೆ. 1 ಡೇ ಸ್ಪೆಂಡ್ ಮಾಡ್ತಾ ಇರೋದಿಲ್ಲಿ. ಸೊ ನಾಳೆ ನಾವು ವೆಕೇಟ್ ಮಾಡ್ತಿದ್ದೀವಿ. ಸೊ ಸಾಕು 1 ಡೇಗೆ. ಬಾತ್ರೂಮ್, ಸಾರಿ, ಕಬರ್ಡ್. ದಿಸ್ ಇಸ್ ಪ್ರಿಟಿ ಮಚ್ ನಮ್ಮ ಸ್ಟೇ ಇನ್ ಹೊಯಾನ್. ಸೊ ಇದಕ್ಕೆ ನಾವು ಅರೌಂಡ್ 1200 ಪರ್ ರೂಮ್ ನಾವು ಕೊಟ್ಟಿದ್ದು. ವಾಲ್ಪೇಪರ್. ದಿಸ್ ಇಸ್ ದ ಅಪ್ ಕ್ಲೋಸ್ ಆಫ್ ಅವರ್ ರೂಮ್. ಕ್ರಿಸ್ಪಿ ಆಗಿದೆ. ಹೊಸ ಥರ ಟೇಸ್ಟು, ಫೇಮಸ್ ಡಿಶ್ ಈ ಕಡೆ. ಬಂದು ಹೇಯಾನ್ ಚೈನೀಸ್ ಟೆಂಪಲ್ ಅಂತ. ಸೊ ಆರ್ಕಿಟೆಕ್ಚರ್ ವೈಸ್ ಚೆನ್ನಾಗಿದೆ. ಸೊ ಚೈನೀಸ್ ಟೆಂಪಲ್ಗೆ ನಾವು ಯಾವತ್ತೂ ಹೋಗಿರಲಿಲ್ಲ. ಮೆಜಾರಿಟಿ ಇದು ಬಂದು ಎಲ್ಲ ಫ್ರೆಂಚ್ ಆರ್ಕಿಟೆಕ್ಚರ್ ಆಗಿದೆ. ಸೊ ಫ್ರೆಂಚ್ದು ಡೀಟೇಲ್ಸ್ನ ನೀವು ಈ ಒಂದು ಅಂಗಡಿಗಳಲ್ಲಿ ನೋಡಬಹುದು.